திருச்சிற்றம்பலம். ஓம் சிவா திருச்சிற்றம்பலம். 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 அருள் பரஞ்சோதி அருள் பரஞ்சோதி தனிப்பெரும் கருணையே தனிப்பெரும் கருணையே. திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நமசிவாய 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 நமசிவாய. நமசிவாய. திருಚಿತ್ರಂಬಲಂ. திருச்சிற்றம்பலம். ಈ ಪ್ರಪಂಚದಲ್ಲಿ ಒಳ್ಳೆಯ ವಿಚಾರ ಮಾತನಾಡುವಾಗ ಕೆಟ್ಟ ವಿಚಾರಗಳು ಬೇಕಾದಷ್ಟು ಕೇಳ್ತದೆ. ಈ ಪ್ರಪಂಚದಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾತನಾಡುವಾಗ ಕೆಟ್ಟ ವಿಚಾರಗಳು. ಆ ಕೆಟ್ಟ ವಿಚಾರಗಳು ಯಾಕೆ ಅಂತ ಹೇಳಿದರೆ, ನೀನು ಒಳ್ಳೆಯ ವಿಚಾರವನ್ನು ಸ್ವೀಕರಿಸಬೇಡ. ಒಳ್ಳೆಯ ವಿಚಾರವನ್ನು ನೀನು ಸ್ವೀಕರಿಸಬೇಡ. ಕೆಟ್ಟ ವಿಚಾರಗಳ ಪೂರ್ತಿ ತುಂಬಿರ್ತದೆ, ಸುತ್ತಮುತ್ತಲೆಲ್ಲ, ಮೇಲೆ ಕೆಳಗೆ ಎಲ್ಲವೂ. ಅದರ ಒಳಗೆ ನಡುವಿನಲ್ಲೊಂದು ಒಳ್ಳೆಯದು ಅಂತೇಳಿ ಮೊಳಕೆ ಹೊಡಿತದೆ, ಮೊಳಕೆ ಬರ್ತದೆ. ಆ ಒಳ್ಳೆಯದು ಬೆಳಿಬೇಕು ಅಂತ ಹೇಳಿದರೆ ಇದರ ಜೊತೆ ಎಲ್ಲದರ ಜೊತೆ ಫೈಟಿಂಗ್ ಮಾಡಬೇಕಾಗ್ತದೆ. ಈ ಕೆಟ್ಟ ವಿಚಾರಗಳ ಜೊತೆ ಎಲ್ಲ ಫೈಟಿಂಗ್ ಮಾಡಿ 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 ಕೊನೆಗೆ ಅದು ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಸಸಿಯಾಗಿ ಬೆಳೆದು ಮರವಾಗಿ ಪರಿವರ್ತನೆಯಾಗಿ ಹಣ್ಣನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅರ್ಥ ಆಯ್ತು ಹೇಳೋದು? ಆಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ದೇವರು ಇದ್ದಾನೆ ಅಂತ ಹೇಳುವಾಗ ದೇವರು ಇಲ್ಲ ಅಂತ ಹೇಳುವ ಇನ್ನೊಬ್ಬ ಇರ್ತಾನೆ. ಸತ್ಯ ಅಂತ ಹೇಳಿದರೆ ಸತ್ಯ ಇವೇ ಇಲ್ಲಪ್ಪ ಅಂತ ಹೇಳುವ ಇನ್ನೊಬ್ಬ ಇದ್ದಾನೆ. ಏನಿಲ್ಲ ಇಲ್ಲಿ ಅಂತೇಳಿ, ಇಲ್ಲೆಲ್ಲವೂ ನಾವೇ ಮಾಡ್ತಾ ಇರೋದು, ನಮ್ಮಿಂದ ಎಲ್ಲ ಅಂತೇಳಿ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಇಲ್ಲೆಲ್ಲ ಎಲ್ಲ ಭಗವಂತನ ಇಚ್ಛೆಯಾಗಿ ನಡೆಯುವುದು, ಈ ಪ್ರಪಂಚದಲ್ಲಿ ಏನು ನಡೀತದೆ ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುವುದು ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ನನ್ನ ಬುದ್ಧಿಯಿಂದ ಆಯಿತು ಅಂತೇಳಿ. ಒಬ್ಬ ವಿಜ್ಞಾನಿ, ಒಬ್ಬ ಸೈಂಟಿಸ್ಟ್, ನಾನು ಅದು ಕಂಡುಹಿಡಿದೆ, ಇದು ಕಂಡುಹಿಡಿದೆ, ಆಚೆದು ಕಂಡುಹಿಡಿದೆ, ಈಚೆದು ಕಂಡುಹಿಡಿದೆ ಅಂತೇಳಿ. ಕಂಡು ಹಿಡಿಬೇಕಾದ್ರೆ ಅದು ಬೇಕಲ್ಲ, ಅದು ಇದ್ದರೆ ತಾನೇ ಕಂಡುಹಿಡಿಯೋದು. ಇಲ್ಲದ ವಿಷಯವನ್ನು ಕಂಡುಹಿಡಿಯೋದು ಹೇಗೆ? ಇಲ್ಲದ ವಿಚಾರವನ್ನು ಕಂಡುಹಿಡಿಯೋದು ಹೇಗೆ? ಅದು ಯಾವುದೋ ಒಂದು ರೀತಿಯಲ್ಲಿ ಉಂಟು ಇಲ್ಲಿ, ಆದ ಕಾರಣ ಕಂಡುಹಿಡಿತಾರೆ ಅದನ್ನು ಅಲ್ವಾ? ಪ್ರಕೃತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಉಂಟು, ಎಲ್ಲ ವಿಚಾರಗಳು ಉಂಟು. ಇವತ್ತಿನ ಎಲ್ಲ ವಿಜ್ಞಾನ, ಎಲ್ಲ ವಿಷಯಗಳು ಇಲ್ಲಿ ಏನುಂಟು ಅದೇ ಪುನಃ ಪುನಃ ರೂಪಾಂತರವಾಗಿ ನೂತನವಾಗಿ ಬಂದಿದೆ ಹೊರತು ಇಲ್ಲಿ ಯಾವುದೂ ಇಲ್ಲಿ ಮನುಷ್ಯ ಸೃಷ್ಟಿ ಮಾಡಿದಿಲ್ಲ. ಇಲ್ಲಿ ಪ್ರಕೃತಿ ಸಹಾಯ ಮಾಡೋದಿಲ್ಲಿ ಮನುಷ್ಯನಿಂದ ಏನನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ವಿಜ್ಞಾನ ಬೆಳೆಯುವುದಿಲ್ಲ. ಇದು ಪ್ರಕೃತಿಯಲ್ಲಿ ಇರುವ ವಿಚಾರ. ವಿಜ್ಞಾನ ಇಷ್ಟು ಡೆವಲಪ್ ಆಗಲಿಕ್ಕೆ ಅದು ಈ ಪ್ರಕೃತಿಯಲ್ಲಿ ಉಂಟು. ಹಾಗೆ ಜ್ಞಾನ ಕೂಡ ಅದೇ ರೀತಿಯಲ್ಲ, ಅದು ಕೂಡ ಪ್ರಕೃತಿಯಲ್ಲಿ ಉಂಟಲ್ಲ. ನಾವು ತಗೊಳ್ಳೋದಿಲ್ಲ ಅದನ್ನು, ನಾವು ಸ್ವೀಕಾರ ಮಾಡೋದಿಲ್ಲ. ನಾವು ಸ್ವೀಕಾರ ಮಾಡಲಿಕ್ಕೆ ಕಲಿಬೇಕು. ನಾವು ಯಾವಾಗ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಕಲಿತೇವೋ ಆವಾಗ ನಮಗೆ ಜ್ಞಾನ ಯಾವುದೋ ಒಂದು ರೀತಿಯಲ್ಲಿ ಉದಯ ಆಗ್ತದೆ ಅಂತ ಹೇಳೋದು. ಆಗ ಜ್ಞಾನ ಉದಯ ಆಗುವಾಗ ಆ ಜ್ಞಾನಿ ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಆ ಜ್ಞಾನದ ಗುಣ ಯಾವ ರೀತಿ ಅಂತ ಹೇಳಿದರೆ, ಯಾವುದನ್ನೂ ಬಯಸಬಾರದು, ಯಾವುದನ್ನೂ ಹುಡುಕಬಾರದು, ಯಾವುದನ್ನೂ ಕೇಳಬಾರದು. ಅಷ್ಟು ಮೌನವಾಗಿರಬೇಕು. ನಿನ್ನ ಅಂತರಾತ್ಮ ಶುದ್ಧವಾದರೆ, ನಿನ್ನ ಮನಸ್ಸು ಶುದ್ಧವಾದರೆ, ನಿಮ್ಮ ಆತ್ಮ ಪ್ರಕಾಶವಾದರೆ ತನ್ನಿಂತಾನಾಗಿ ಎಲ್ಲವೂ ಬರ್ತದೆ ಅಂತ ಹೇಳೋದು. ಈಗೊಂದು ಉದಾಹರಣೆ. ಒಬ್ಬ ದೇವರನ್ನು ನಂಬುತ್ತಾನೆ. ಅವನ ಕೈಯಲ್ಲಿ ಏನೂ ಇಲ್ಲ, ₹1 ಇಲ್ಲ, ಆದರೂ ಅವನ ದೇವರನ್ನು ನಂಬುತ್ತಾನೆ. ಅವನ ಅಂತರಾತ್ಮ ಹೇಳ್ತದೆ ದೇವರಿಗೆ ಇವತ್ತೊಂದು ಪೂಜೆ ಮಾಡಬೇಕು ಅಂತೇಳಿ, ದೇವರಿಗೆ ಇವತ್ತೊಂದು ಆರತಿ ಮಾಡಬೇಕು ಅಂತೇಳಿ, ದೇವರಿಗೆ ಇವತ್ತೊಂದು ಹೂವು ಹಾಕಬೇಕು, ದೇವರಿಗೆ ಇವತ್ತು ಏನೋ ಒಂದು ನನ್ನ ಕೈಲಾದ ಒಂದು ಸೇವೆ ಮಾಡಬೇಕು. ಆದರೆ ನನ್ನ ಕೈಯಲ್ಲಿ ಏನಿಲ್ಲ. ದೇವರನ್ನು ಪ್ರಪಂಚಕ್ಕೆ ಯಾವುದೋ ರೀತಿಯಲ್ಲಿ ತೋರಿಸಬೇಕು, ಇಂಥ ಒಂದು ಶಕ್ತಿ ಉಂಟು,
ಇದರೊಳಗೆ ಇಂಥ ಒಂದು ಚೈತನ್ಯ ಉಂಟು, ಇದನ್ನೆಲ್ಲ ನಾವು ಪೂಜಿಸಿದರೆ ಏನೋ ಒಂದು ನಮಗೆ ಒಳ್ಳೆಯದಾಗ್ತದೆ, ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಒಬ್ಬ ಸತ್ಯದ ಅರಿವಿನಿಂದ, ನಿಷ್ಕಲ್ಮಶ ಭಾವನೆಯಿಂದ, ಒಂದು ಶುದ್ಧ ಮನಸ್ಸಿನಿಂದ, ಮುಗ್ಧತೆಯಿಂದ ಇಂಥ ಪ್ರಾರ್ಥನೆಯೆಲ್ಲ ಮಾಡುವಾಗ ಅವನ ಪೂಜೆಗೆ ಏನೆಲ್ಲ ಬೇಕು, ಆ ಭಗವಂತನ ಪೂಜೆಗೆ ತನ್ನಿಂದ ತಾನಾಗಿಯೇ ಬಂದು ಸೇರ್ತದೆ. ಹೂ ಬೇಕಾ, ಗಂಧ ಬೇಕಾ, ತುಳಸಿ ಬೇಕಾ, ಅಲ್ಲ ಕರ್ಪೂರ ಬೇಕಾ, ಅಲ್ಲ ಎಣ್ಣೆ ಬೇಕಾ, ಅಲ್ಲ ಏನು ಬೇಕು, ಅನ್ನದಾನ ಆಗಬೇಕಾ, ಎಲ್ಲ ವಿಚಾರವು ತನ್ನಿಂದ ತಾನಾಗಿ ಆ ಭಗವಂತ ಕಳಿಸ್ತಾನೆ. ಕಾರಣ ಏನು ಗೊತ್ತಾ? ನೀನು ಶುದ್ಧ ಭಾವನೆಯಿಂದ ಭಗವಂತನನ್ನು ಕದ್ದಿ, ನಿಷ್ಕಲ್ಮಶ ಭಾವನೆ, ಕಲ್ಮಶ ಇಲ್ಲದ ವಿಚಾರ, ಎಲ್ಲವೂ ತನ್ನಿಂದ ತಾನಾಗಿ ಬಂದು ಸೇರ್ತದೆ. ಯಾವಾಗ ಆ ಜ್ಞಾನಿ ಕೂತ್ಕೊಂಡ ಸ್ಥಳದಲ್ಲಿ ಎಲ್ಲವೂ ತನ್ನಿಂದ ತಾನಾಗಿ ಬಂದು ಸೇರ್ತದೆ ಅಂತ ಹೇಳಿದರೆ ಅಲ್ಲಿ ನಿಜವಾಗಿ ಭಗವಂತ ಯಾವುದೋ ಒಂದು ರೂಪದಲ್ಲಿ ಇದ್ದಾನೆ ಅಂತೇಳಿ ಅರ್ಥ. ಯಾವುದೋ ಒಂದು ರೂಪದಲ್ಲಿ ಭಗವಂತ ಇದ್ದಾನೆ. ಕಾರಣ ಏನು? ಅವನಿಗೇನು ಆಸೆಗಳಿಲ್ಲ. ಆ ಜ್ಞಾನಿಯನ್ನು ತೋರಿಸಿಕೊಡುವುದೇ ಭಗವಂತ. ಆ ಜ್ಞಾನಿಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುವುದೇ ದೇವರು. ಆ ಜ್ಞಾನಿಯನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುವುದೇ ಒಂದು ಶಕ್ತಿ. ಆ ಜ್ಞಾನಿಯ ಒಳಗಿರುವ ಶಕ್ತಿ ಅದು. ಅದು ಜ್ಞಾನದಾರಿಯಲ್ಲಿ ಬರುವವರೆಗೆ ಇದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಚಾರ. ಒಂದು ಪೂಜೆ ಮಾಡುವ ಅದು ಬೇಕು, ಇದು ಬೇಕು, ಆ ಕಡೆದು ಬೇಕು, ಈ ಕಡೆದು ಬೇಕು, ಯಜ್ಞ ಮಾಡುವ ತುಪ್ಪ ಬೇಕು, ನವಧಾನ್ಯ ಬೇಕು, ತೆಂಗಿನಕಾಯಿ ಬೇಕು, ಇನ್ನು ಅನೇಕ ರೀತಿಯ ಫಲವಸ್ತುಗಳು ಬೇಕು, ಅನೇಕ ರೀತಿಯ ಗಿಡಮೂಲಿಕೆಗಳು ಬೇಕು, ಏನೆಲ್ಲ ವಿಚಾರಗಳು ಉಂಟು. ಆ ಯಜ್ಞ ಮಾಡುವವರು ಸರಿಯಾಗಿದ್ದರೆ, ಶುದ್ಧವಾಗಿದ್ದರೆ ಅದಕ್ಕೆ ಬೇಕಾದ ತನ್ನಿಂತಾನಾಗಿ ಬಂದು ಸೇರ್ತದಲ್ಲಿ. ಅವನು ಕೇಳಲಿಕ್ಕೆ ಇಲ್ಲ, ಅವನು ಕೇವಲ ಸಂಕಲ್ಪ ಮಾತ್ರ, ಪ್ರಾರ್ಥನೆ ಮಾತ್ರ ಅವನದು. ಏನು ಪ್ರಾರ್ಥನೆ? ಭಗವಂತ ಏನೋ ನಿನ್ನ ಹೆಸರು ಹೇಳಿ ಪ್ರಪಂಚಕ್ಕೆ ಒಳ್ಳೆಯದು ಮಾಡ್ತಾ ಇದ್ದೀರಿ, ನಿನ್ನ ನಾಮಸ್ಮರಣೆಯಿಂದ ಈ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಈ ಲೋಕಕ್ಕೆ ಕಲ್ಯಾಣ ಆಗಲಿ ಎಂಬ ಆಸೆ ನನ್ನಲ್ಲಿದೆ. ಈ ಆಸೆ ಸತ್ಯವಾಗಿದ್ದರೆ ಅದು ನೀನೇ ನೆರವೇರಿಸಿ ಬಿಡಲ್ಲ ಅಂತ ಹೇಳಿಬಿಡ್ತಾನೆ. ಈ ಸತ್ಯವಾದ ಆಸೆ ಆಗಿದ್ದರೆ ನೀನೇ ನೆರವೇರಿಸು. ಹೇಳಿದರ್ಥ ಆಯ್ತಾ? ಯಾವುದೋ ಒಂದು ರೂಪದಲ್ಲಿ ಭಗವಂತ ಬರ್ತಾನೆ. ಅಷ್ಟು ಸುಲಭದಲ್ಲಿ ಸತ್ಯದ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗೋದು. ಅರ್ಥ ಆಯ್ತಲ್ವ? ಯಾವುದ್ಯಾವುದೋ ರೀತಿಯಲ್ಲಿ ಬಂದು ಈ ಕಲ್ಮಶಗಳೆಲ್ಲ ಯಾವುದ್ಯಾವುದೋ ರೀತಿಯಲ್ಲಿ ಬಂದು ನಮಗೆ ಉಪದ್ರ ಮಾಡ್ತಾ ಇರ್ತದೆ. ಅದು ಎಷ್ಟು ನಮಗೆ ಉಪದ್ರ ಮಾಡಿದರೂ ನಾವು ಅದನ್ನು ಸಹಿಸಿಕೊಂಡು ಹೋದರೆ ಎಲ್ಲ ರೀತಿಯಲ್ಲಿ ಆ ಸತ್ಯದ ಅನುಭವ ಆಗ್ತದೆ ಅಂತ ಹೇಳೋದು. ಮನುಷ್ಯನಿಗೆ ಸೂಕ್ಷ್ಮಜ್ಞಾನ ಎಂಬುದು ಬಹಳ ಮುಖ್ಯ. ಈ ಸೂಕ್ಷ್ಮಜ್ಞಾನ ಇಲ್ಲದವನಿಂದ ಏನನ್ನೂ ಮಾಡಲಿಕ್ಕಾಗುವುದಿಲ್ಲ. ಒಂದು ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಲಿಕ್ಕಾಗುವುದಿಲ್ಲ. ಈ ಸೂಕ್ಷ್ಮಜ್ಞಾನ ಎಂಬುದು ಬಹಳ ಮುಖ್ಯ ಮನುಷ್ಯನಿಗೆ. ಆ ಸೂಕ್ಷ್ಮಜ್ಞಾನದಿಂದಲೇ ಎಲ್ಲವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಹೇಳೋದಾಯ್ತಾ? ಆಗ ಗುರುವಿನ ತಿರುವಾಗ ನಾವು ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಶುದ್ಧವಾಗಿ, ಎಷ್ಟು ಶರಣಾಗತಿಯಿಂದ ನಾವು ಗುರುವಿನ ಸೇವೆಯನ್ನು ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಅಲ್ಲಿಗೆ ಬೇಕಾದ ಸಕಲ ಐಶ್ವರ್ಯವನ್ನು ತಂದು ತಲುಪಿಸ್ತಾನೆ. ಆ ಭಗವಂತನೇ ಕೊಟ್ಟು ಕಳಿಸ್ತಾನೆ. ಯಾರನ್ನು ಬೇಕೋ ಅವರನ್ನು ಕಳಿಸ್ತಾನೆ. ಇದು ನಿಜವಾದ ಒಂದು ಗುರುವಿನ ಸ್ಥಿತಿ. ನೀವು ಸೇವೆ ಮಾಡಲಿಕ್ಕೆ ಬನ್ನಿ, ನೀವು ಸೇವೆ ಮಾಡಲಿಕ್ಕೆ ಬನ್ನಿ, ಇಲ್ಲಿ ಸೇವೆ ಮಾಡಿ ಅಂತೇಳಿ ಒಂದು ನಿಜವಾದ ಗುರುವಾದವರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಭಗವಂತನೇ ಆ ಗುರುವಿನ ಸ್ಥಿತಿಯನ್ನು ನೋಡಿಕೊಂಡು, ಆ ಗುರುವಿನ ಜ್ಞಾನವನ್ನು ನೋಡಿಕೊಂಡು ಅಲ್ಲಿಗೆ ಯಾರ್ಯಾರನ್ನು ಬೇಕು, ಯಾವ್ಯಾವ ಸಮಯಕ್ಕೆ ಯಾರ್ಯಾರನ್ನು ಕಳಿಸಬೇಕು, ಯಾರ್ಯಾರ ಕೈಯಿಂದ ಏನೇನು ಮಾಡಿಸಬೇಕು ಅಂತೇಳಿ ಸಾಕ್ಷಾತ್ ಭಗವಂತನೇ ಮಾಡಿಸ್ತಾರೆ. ಈ ಸತ್ಯವಾದ ವಿಚಾರ. ಇದು ಜ್ಞಾನ ಮಾರ್ಗದಲ್ಲಿ ಹೋಗುವವರು, ಈ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗುವವರು, ಒಂದು ಗುರುವಿನ ಸೇವೆ ಮಾಡುವವರು, ಒಂದು ಗುರುಭಕ್ತರಾದವರು
ಒಂದು ಗುರುವಿನ ಶಿಷ್ಯರಾದವರು ಈ ಸತ್ಯವನ್ನು ತಿಳಿದರೆ ಇವರಿಗೆಲ್ಲ ಈ ಗುರು ಅಂದರೆ ಏನು, ಗುರುವಿನ ಚೈತನ್ಯ ಅಂದರೆ ಏನು ಅಂತೇಳಿ ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಇದು ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳೋದು ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.